ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸಾಗೇ ಇರುತ್ತೆ ಅಂತ ಈಗಾಗಲೇ ಪೂರ್ವವಾಗಿದೆ. ಅದರಿಂದ ಒಳ್ಳೆ ಹೆಂಡತಿ, ಒಳ್ಳೆ ಮನೆತನದ, ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಭಾಳ ಕೇಳಿದ್ದೀನಿ ಕಂದ. ನಿನ್ನ ಬಗ್ಗೆ ತುಂಬ ಖುಷಿ ಅನಿಸುತ್ತೆ. ತರುಣ್ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ. 10:00 ಅಂದರೆ 10:00 ಬಂದುಬಿಟ್ಟಿರ್ತೀನಿ. ಈ ನನ್ನ ಮಗನೇ ಲೇಟಾಗಿ ಬಂದ. ಆಮೇಲೆ ಏನಂದ, ನನಗೆ ಕಾರಲ್ಲಿ ಕೂತ್ಕೊಳ್ಳಿ, ಇಳಿಬೇಡಿ, ನಾ ಬಂದೆ 5 ಕಡೆ. ನನಗೆ ಗೊತ್ತಿರಲಿಲ್ಲ ನೀವಿಬ್ಬರು ಬರೋದು. ನಿನಗೂ ಗೊತ್ತಿರ್ಲಿಲ್ವಾ? ನಿನ್ಗೆ ಗೊತ್ತಿತ್ತಾ? ಗೊತ್ತಿದ್ರೆ ಅವಳು ಹೆಂಗೋ ಬತ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ನಾನು ಹಂಗೆ ತಪ್ಪಿಸ್ಕೊಳಕ್ಕೆ ಹೇಳ್ತಿದ್ದೆ. ಶ್ರುತಿ ಬರ್ತಾಳೆ, ಸುಧಾರಾಣಿ ಬರ್ತಾಳೆ, ಅವ್ರಿಬ್ರು ಬರ್ತಾರಲ್ವ, ನಾನು ಯಾಕೆ ಅಂದ್ಬಿಡುವೆ ನಾನು. ಯಾಕಂದರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ಕೆ ಈಸಿ ಆಗಿರೋದು. ಕಳ್ಳ ನೀನು, ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ರಾಜು, ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಪ್ರೆಸೆಂಟ್ ಅಂದರೆ ಪ್ರೊಡ್ಯೂಸೇ ಕಣೋ. ಏನೋ ಮಚ್ಚಿಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆದರೂ ಹೇಳಲ್ಲ ಬಿಡು, ಪರವಾಗಿಲ್ಲ. ಏನು ಕೊಟ್ಟಿದ್ರು ಏನು. ನಾವು ನೋಡಿ, ಇವತ್ತು ರಾಖಿ ಹಬ್ಬ, ಅಣ್ಣ ನಮಗೆ ಕೊಡಬೇಕು. ನನ್ನ ಬಳೆನೇ ಕಿತ್ಕೊಂಡು ನನಗೆ ಹಾಕದ. ಸುಮ್ಮನೆ ಡೈ ಹೊಡಿದ್ರೆ ನಾನು ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ. ಬಟ್ ರಾಜು, ಅಫ್ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನಾನು ನೀನು ದುಡ್ಡು ಕೊಟ್ಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಎಲ್ಲಿ? ದಯಣ್ಣ. ಬಟ್ ಖುಷಿ ಅನ್ನಿಸ್ತು, ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ. ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನು ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಮೇಲೆ ರಾಣಾ ಅವ್ರನ್ನ ಮತ್ತು ಪ್ರಿಯಾ ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು. ರಾಣಾ ಅವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ. ನಾನು ಫಸ್ಟ್ ಸಿನಿಮಾದ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ, ರಾಣಾ ಅವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ. ಸಿನಿಮಾ ನೋಡುವಾಗ ಸಿನಿಮಾ ಸಖತ್ತಾಗಿದ್ದು ಗುರು, ಹೀರೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ, ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ. ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ರಾಣಾ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ಹೆಸರು ನಿಮಗಿದೆ. ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ. ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದು ಪ್ರತಿಯೊಬ್ಬ ಕಲಾವಿದರ ಕನಸು. ಅದು ಬಹುಶಃ ಅದನ್ನು ನನಸು ಮಾಡುವಂಥ ಪಾತ್ರ ಈ 7 ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಇನ್ನು ಪುಟ, ನೀನೊಂದು ಶೋ ಗೆದ್ದಿದೆಯಲ್ಲ ಪುಟ, ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ. ಈ ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ನೀನು ಕನ್ನಡಿಗರ ಮನಸ್ಸನ್ನು ಗೆಲ್ತೀಯ ಅಂತ ನನಗನ್ಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ, ತುಂಬ ಜನ ಚೆನ್ನಾಗಿ ಕಾಣೋರು ಇರ್ತಾರೆ. ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾ ಅಪರೂಪ. ಭಗವಂತ ನಮ್ಗೆ ಸುಂದರವಾಗಿರುವಂಥ ಎಲ್ಲ ಫ್ಯೂಚರ್ಸ್ನು ಕೊಟ್ಟಿದ್ರು, ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರಲ್ಲ. ಅದು ಹಣೆಯಲ್ಲಿ ಬರೆದಿರಬೇಕು, ಇವಳು ಕಲಾವಿದೆ ಆದರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ. ಬಹುಶಃ ಎಲ್ಲ ಲಕ್ಷಣಗಳಿಗೂ ನಿನಗಿದೆ. ಫಸ್ಟ್ ಫ್ರೇಮಲ್ಲಿ ನೀನು ತುಂಬ ಚೆನ್ನಾಗಿದೆಯಾ ಅಂತ ನಮಗೆ ಅನಿಸ್ಬಿಡುತ್ತೆ. ಸೊ ಇದು ಪಕ್ಕಾ ಸಿನಿಮಾ ಫೇಸ್ ನೀನು ಅಂತಾರೆ ಗೊತ್ತಾ. ಸಿನಿಮಾಗೆ ಕರೆಕ್ಟಾಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ. ಆ ಥರ ಕಾಣ್ತಾ ಇದೆಯಾ. ಮೊದಲನೇ ಸಿನಿಮಾ ಆದರೂ ಕೂಡ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡಿದ್ಯಾ. ಪ್ರತಿಯೊಂದು ಫ್ರೇಮಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ, ನಿನ್ನನ್ನು ಚೆನ್ನಾಗಿ ತೆಗೆದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟನ್ನು ಸೇರಬೇಕು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪುಟ. ಆಲ್ ದ ಬೆಸ್ಟ್, ನಿನಗೂ ಕೂಡ ಒಳ್ಳೆಯದಾಗಲಿ. ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ. ನನಗೆ ಇದ್ದು ತುಂಬ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ. ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ. ಇದು ತರುಣ್ ಅವರು ಮತ್ತು ನಮ್ಮ ದಯಾನಣ್ಣ ಅಣ್ಣ ಮತ್ತು ನಮ್ಮ ರಾಜು ಅಣ್ಣವ್ರದ್ದು ಸಿನಿಮಾ ಅಂತ ನನಗನ್ಸಲ್ಲ, ನನ್ನ ಕುಟುಂಬದ ಒಂದು ಸಿನಿಮಾ ಇದು. ಯಾಕೆಂದರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋಕ್ಕೆ ಕಾರಣನೇ ಸುಧೀರ್ ಅಂಕಲು.
ಸುಧೀರ್ ಅಂಕಲ್ ಎಷ್ಟು ನಮಗೊಂದು ಹುಮ್ಮಸ್ ಕೊಡ್ತಿತ್ತು ಅಂದರೆ ಕರ್ಕೊಂಬಾರೋ ಕೃಷ್ಣ ನಮ್ಮಪ್ಪನ್ನ ಬೆಂಗಳೂರಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಡ್ತಾರೆ ನಿನ್ನ ಮಗಳಿಗೆ, ಕರ್ಕೊಂಬಾರೋ, ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು. ನಮ್ಮ ಅಪ್ಪನಿಗೊಂದು ಭಯ ಇತ್ತು, ಅಷ್ಟಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬ್ರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನಿಗೊಂದು ಭಯ ಇತ್ತಲ್ಲ. ಆ ಥರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಲಿ ಅಂತ ನನಗೆ ಅನಿಸುತ್ತೆ. ಅವ್ರ ತಂದೆ ಕಂಡಂತ ಕನಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವ್ರಿಗಿತ್ತಲ್ಲ, ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ಹೊಸ ಕಲಾವಿದೆ, ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ. ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ, ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು, ಆತ್ಮಶಕ್ತಿ ಬೇಕು. ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ. ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ. ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ, ಒಂದು ಒಳ್ಳೆಯ ಸಿನಿಮಾ, ಮಂಗ್ಲಿಯವರ ಅದ್ಭುತವಾದಂತಹ ಧ್ವನಿ, ಅವರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ, ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ. ಯು ಆರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ವಾಯ್ಸ್, ಡಿವೈನ್ ವಾಯ್ಸ್. ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ. ನೀವು ಯಾವುದೇ ಹಾಡಾಡಿ, ಈ ಹಾಡಲ್ಲಂತೂ ತಮಿಳ್ ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ, ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್, ತುಂಬ ಚೆನ್ನಾಗಿ ಬರೆದಿದ್ದೀರಿ. ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು, ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ, ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ, ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕಥೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು. ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು. ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು. ಇಟ್ಸ್ ಬಿಕಾಸ್ ಆಫ್ ತರುಣ್, ಸೋನಾಲ್, ನಮ್ಮ ರಾಜು ಅಣ್ಣ, ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ನಾನು ತುಂಬ ದೊಡ್ಡ ಹಿಟ್ ಆದಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹೀಗೆ ನಿಮ್ಮೆಲ್ಲರನ್ನು ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಪುಟ್ಟ. ನನಗೆ ಮೊದಲೇ ಸಿನಿಮಾ ಮಾಡಿದಾಗ ಇಲ್ಲ, ಐ ವಾಸ್ ಅ ಬ್ಲ್ಯಾಂಕ್ ಸ್ಲೇಟ್. ಯಾಕೆಂದರೆ ನನಗೆ ಸಿಕ್ಕಂಥ ಆಪರ್ಚುನಿಟಿ ಎಂಥದ್ದು ಅಥವಾ ಅದ್ರ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರಲಿಲ್ಲ. ಮಾಡು ಅಂತ ಹೇಳಿದರೆ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು. ಬಟ್ ಕ್ಯಾಮ್ರಾ ಫಿಯರ್ ಆಗಲಿ, ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ. ಯಾಕೆಂದರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಮಾಡ್ತಾ ಇದ್ದಿದ್ದರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ, ಸೊ ಆ ಫಿಯರ್ ಇತ್ತಿಲ್ಲ. ಬಟ್ ಆಮೇಲೆ ಅಪ್ಪಾಜಿಯವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನಿಸಿದ್ದುಂಟು. ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಫಸ್ಟ್ 3 ಜನ ಮಹಾನಟಿಯರು ಕೂತಿದ್ದಾರೆ. ಖುಷಿ ಆಗುತ್ತೆ ಮ್ಯಾಮ್, ಯಾಕಂದರೆ ಫಸ್ಟು ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೇ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತೀವಿ. ಅವ್ರು ಹೇಗೆ ಮಾಡಿದ್ದಾರೆ, ಯಾವುದೋ ಎಮೋಷನ್ಸ್ ಬರ್ತಾ ಇಲ್ಲ ಅಂದರೆ ಫಸ್ಟು ಶ್ರುತಿ ಮ್ಯಾಮ್ ನೋಡ್ತೀವಿ, ಸೊ ತಾರಾ ಮ್ಯಾಮ್ನ ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ. ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಜುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು. ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡಿಯಾಕ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು. ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು. ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ, ಓಕೆ ಚೆನ್ನಾಗಿ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. And it was wonderful experience working with Rana sir, Puneet sir and Advait sir. So ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದ್ವೈತ್ ಸರ್. ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇವಾಗ ನಾನೇನೋ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮೇಲೆ ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.
ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮ ಅಂದರೆ ನಿನ್ನೆ ಆಗಿದ್ದು ಗೊತ್ತು, ಬಟ್ ಇವಾಗ ನಮ್ಮ ರಾಜು ಸರ್ ಹೇಳ್ತಾ ಇದ್ರು ದಟ್ ತ್ರಿದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಂತ. ಸೊ ತಾರಾ ಮ್ಯಾಮ್ ಮತ್ತು ಸುಧಾರಾಣಿ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಥರ ನಮ್ಮ ಸಾಂಗ್ದು 3 ಲ್ಯಾಂಗ್ವೇಜ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತ್ರಿದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು, ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಥ್ಯಾಂಕ್ ಯು. ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಕಾಪಾಡೋ ದೇವ್ರೆ, ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ, ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಆಡಿರಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನು ಸರ್ ಇದು ಈ ಥರ ಫೀಲ್ ಆಯಿತು ಅಂತ. ಸೊ ಮಂಗ್ಲಿ ಮ್ಯಾಮ್, ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್, ಒನ್ಸ್ ಯೋರ್ ವಾಯ್ಸ್ is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have given a big success even with my earlier song. Yeah. Hopefully this song will also be as big a success or even bigger. Thank you, ma'am. And of course Iman sir, about you, there is whatever I say is going to be less, because from the beginning I've always admired your work, and being in this industry, we are always inclined to watching movies of all languages, and in Tamil the movies that you have worked on and the kind of music that you have brought into these in that work, yavaglu that's really close to my heart. So today I feel very grateful that in our movie you are the music, you are composing the music, and for that of course I'll have to thank Tarun sir to make it happen. Sir, thank you so much. ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಇದನ್ನೆಲ್ಲ ನಡೆಸ್ತಾ ಇರೋದು, ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ ನಿಮ್ಮ ಬಗ್ಗೆ, ಯಾವುದ್ರಲ್ಲೂ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ. ಅದು ನಾವು ಹತ್ರದಿಂದ ನೋಡಿದ್ದೀವಿ, ನೀವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಸಿನಿಮಾಗೆ ಏನು ಬೇಕು ಮಾಡೇ ಮಾಡ್ತೀರಾ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್. ಥ್ಯಾಂಕ್ ಯು ಸರ್. ಸಾರಿ, ಆವಾಗಲೇ ನಿಮ್ಮ ಹತ್ರ ಬಂದಿದ್ದೆ, ಹಂಗೆ ಡಿವಿಯೇಟ್ ಆದೆ. ರಾಜು ಸರ್, ಥ್ಯಾಂಕ್ ಯು. ನೀವು ನಿಮ್ಮ ಹೆಸರು ಅಲ್ಲೇ ಮೇಲೇನೇ ಇದೆ. ಆ್ಯಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ. ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ, ಬಟ್ ದ ಥಿಂಗ್ ಈಸ್ ಆ್ಯಸ್ ಅ ಪಿಲ್ಲರ್ ನಿಮ್ಮ ಹೆಸರಿಲ್ಲಿದೆ ಅಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗಿಂದ ಮಿಸ್ ಆಗಿದ್ರು, ಟೀಸರ್ಗೂ ಬಂದಿರಲಿಲ್ಲ ಅವರು. ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ಸ್ ಇವತ್ತು ನೋಡಿದ್ವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಬಿಕಾಸ್ ಕಂಪ್ಲೀಟ್ ನೈಟಲ್ಲಿ ಆಲ್ಮೋಸ್ಟ್ ನಡೆಯೋದು. ಸೊ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋದೇ ನಮ್ಮ ಅದ್ವೈತ್ ಸರು. ಆ ರೀತಿ ತೆಗೆದಿದ್ದಾರೆ, ತೋರಿಸಿದ್ದಾರೆ ಈ ಸಿನಿಮಾನ. ತುಂಬ ಬ್ಯೂಟಿಫುಲ್ ಆಗಿದೆ ಒಂದೊಂದು ಫ್ರೇಮು. ಅದ್ರಲ್ಲಿ ನಮಗೂ ಅಷ್ಟೇ ಚೆನ್ನಾಗಿ, ನಾವು ಹಿಂಗೆ ಇದ್ರೂ ಸೂಪರಾಗಿ ತೋರಿಸಿದ್ದಾರೆ ನಮ್ಮನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರೇ, ನಿಮ್ಮ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ. ಐ ಥಿಂಕ್ ಅವ್ರದ್ದು ಮೇನ್ ಕ್ವಾಲಿಟಿ ಏನಂದರೆ, ನನ್ಗೆ ಯಾವತ್ತು ಅನ್ಸೋದು, ಅವ್ರಿಗೂ ಹೇಳಿದ್ದೀನಿ ನಾನು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನೇನೋ ಬರೆಯೋದಕ್ಕಿಂತ ತುಂಬ ಹತ್ತಿರವಾಗಿರೋ ಪದಗಳನ್ನ ಉಪಯೋಗಿಸ್ತಾರೆ ಅವರು. ಅಂದರೆ ತುಂಬ ಸಿಂಪಲ್ ಪದಗಳನ್ನ ಎಷ್ಟಾಗತ್ತಷ್ಟು ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ನ ಬ್ಯೂಟಿಫುಲ್ ಆಗಿ ತರ್ತಾರೆ ಅವರು. ಸೊ ಐ ಥಿಂಕ್ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಏನೇನೋ ಹೆವಿ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಅದನ್ನ ನಾವೇ 2 ಸಲ ನೋಡಿಕೊಂಡು ಇದಲ್ವ ಪದ ಅಂತ ಆಮೇಲೆ ಹಾಡ್ತೀವಿ. ಇದು ತುಂಬ ಈಸಿ, ಒಂದ್ಸಲಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ಬಿಡುತ್ತೆ ಸಾಂಗು. ಸೊ ಐ ಥಿಂಕ್ ಅದು ನಿಮ್ಮದು, ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ಮದು. ಸೊ
ಎಸ್ ಪ್ರಿಯಾಂಕಾ ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು. ನಾವು ಆಫ್ಕೋರ್ಸ್ ವಿ ಹ್ಯಾವ್ ವರ್ಕ್ ಟುಗೆದರ್ ಈ ಸಿನಿಮಾ ಅಲ್ಲಿ, ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಸೊ ಎಸ್, ಹೋಪ್ಫುಲಿ ಆಲ್ ಆಫ್ ಯು, ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೀಸರ್ ಮತ್ತು ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ. ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀವಿ. ಅದೇ ರೀತಿ ಈ ಸಾಂಗ್ನು ಗೆಲ್ಲಿಸಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ మచ్. ఈ హాడు ఎల్లరిಗೂ నమస్కార. కొంచెం భయం వేస్తుంది, ఇంతమంది పెద్దవాళ్ళు అందరూ ఉన్నారు. డీమాన్ సార్ నేను చాలా పెద్ద ఫ్యాన్ సార్. ఐమ్ వెరీ వెరీ బిగ్ ఫ్యాన్ ఆఫ్ యూ సార్. ఎంత పెద్ద ఫ్యాన్ అంటే ఇంకా మీ మెలడీ సాంగ్స్కి నేను మీ పాదాభివందనాలు చేసుకోవాలి ఫస్ట్. సో కన్నమ్మ కన్నమ్మ తరరరారరా ఆ సాంగ్ అసలు ఎవర్ గ్రీన్ సార్. అసలు దాని తర్వాత కన్నాను కన్నే అది వచ్చింది. సో ఎవ్రీ సాంగ్ సార్, మీ సాంగ్స్ అసలు నెక్స్ట్ లెవెల్. అసలు ఆ మెలడీ కానీ, ఓ మై గాడ్, అసలు నేను చాలా అదృష్టం చేసుకున్నాను మీ కంపోజిషన్లో పాడడం. దానికి నేను తరుణ్ సుధీర్ సార్కి థ్యాంక్స్ చెప్పుకోవాలి. సార్ థ్యాంక్ యూ సో మచ్. సచ్ ఎ స్వీట్ పర్సన్ యూ ఆర్, అండ్ వెరీ వెరీ హంబుల్ అండ్ వెరీ నైస్ పర్సన్ యూ ఆర్. ఫస్ట్ నుంచి నన్ను సపోర్ట్ చేస్తున్నారు. నేను కన్నడ ఇండస్ట్రీకి పరిచయం అయ్యిందే మీతో. సో ఫస్ట్ సాంగ్ కన్నే అదిరింది. సో అప్పటి నుంచి తర్వాత పసందాగోనే 2 సాంగ్స్ పెద్ద హిట్. ఆ సాంగ్కి సైమా అవార్డు కూడా వచ్చింది. అండ్ ఈ సాంగ్, ఓ మై గాడ్, ఈ సాంగ్ నాకు అసలు వింటుంటే ఎంత ఎమోషన్ అయిపోతున్నానంటే ఏడుపు వచ్చేసింది నాకైతే, ఇట్లా కన్నీళ్ళు వచ్చేసింది. సో థ్యాంక్ యూ సో మచ్ సార్, థ్యాంక్స్ ఎ లాట్. అండ్ చాలా హ్యాపీగా ఉంది. అండ్ పెద్ద వాళ్ళు ఉన్నారు, అందరూ కూడా పెద్ద హీరోయిన్స్. మా అందరికీ నమస్కారం. అండ్ సార్ నరసింహ సార్ మీకు, అండ్ తరుణ్ సార్ మీకు, డీమన్ సార్కి, అండ్ అందరికీ రానా ಯಾವ ಊರಿನ ರಾಜಾನೋ ಎಷ್ಟು ಚಂದ ಕಾಣ್ತಾವನೋ ನೋಡ್ತಿದ್ದಂಗೆ ಕಳೆದೋಗ್ಬಿಟ್ಟೆ ರಾಮ ರಾಮ ಆ ಸಾಂಗ್ పాడాను. అండ్ సో థ్యాంక్ యూ సో మచ్ అండ్ వెరీ ఆల్ ది బెస్ట్ మీకు అండ్ ప్రియాంక మీకు. అండ్ సార్ కొరియోగ్రాఫర్కి, అండ్ మళ్ళీ తర్వాత డిఓపికి, అండ్ శర్మ సార్, నాగార్జున శర్మ ಅವರೇ, థ్యాంక్ యూ సో మచ్. సచ్ స్వీట్ అండ్ వెరీ బ్యూటిఫుల్ లిరిక్స్. థ్యాంక్ యూ సో మచ్. చాలా అద్భుతంగా అనిపిస్తుంది అండ్ భయంగా కూడా అనిపిస్తుంది. సో ఫస్ట్ టైం నేను ఇలా వచ్చి ఒక ప్రెస్ మీట్లో నేను మాట్లాడడం. సో అండ్ యా, ಥ್ಯಾಂಕ್ ಯು. ಅಂಡ್ ನಮ್ಮ ಎಲ್ಲ ಕನ್ನಡ ಅಣ್ಣ ತಮ್ಮಂದರಿಗೂ ರಾಖಿ ಹಬ್ಬದ ಶುಭಾಶಯಗಳು ಆ್ಯಂಡ್ ವರಮಹಾಲಕ್ಷ್ಮಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆ್ಯಂಡ್ ನಿಮ್ಮ ಆಶೀರ್ವಾದ నా మీద హీగే ఇర్లి. థ్యాంక్ యూ. క్షమించండి నన్ను ఏమన్నా తప్పు మాట్లాడితే. థ్యాంక్ యూ సో మచ్ అండ్ వెరీ వెరీ ఆల్ ది బెస్ట్. ఈ సినిమా చాలా పెద్ద బ్లాక్ బస్టర్ అవుతుంది, మీరు రాసుకోండి. థ్యాంక్ యూ. ತರುಣ್ ಸರ್ ನೀವು ಹೇಳಿ, ಪ್ಲೀಸ್ ಕಮ್ ಸರ್ ಪ್ಲೀಸ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ತರುಣ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಎಸ್ ಸರ್, 3 ಭಾಷೆಯಲ್ಲಿ ಎಷ್ಟು ಸಮಯ ತಗೊಂಡ್ರು ಅಂತ? కొంచెం సమయమే పడుతుంది. అంటే ఇట్స్ నాట్ ఈజీ థింగ్. డీమాన్ సార్ మ్యూజిక్ కంపోజిషన్లో పాడాలి అంటే ఇట్స్ నాట్ ఈజీ. కొంచెం టైం తీసుకున్నా. ವೆರಿ ಡಿಫಿಕಲ್ಟ್ ಕಂಪೋಸಿಷನ್ ఉంటుంది ಡೀಮಾನ್ ಸರ್ ಅಂತ. ಲೆಜೆಂಡರಿ ಮ್ಯೂಸಿಷಿಯನ್. ಅವ್ರು ನನ್ನ ವೇದಿಕೆ ಮೇಲೆ ಕರೆದಿದ್ದೇನೆ ಯಾಕಂದ್ರೆ ನಾನಿದ್ದೆ ಆ ರೆಕಾರ್ಡಿಂಗ್ ಟೈಮಲ್ಲಿ. 3 ಲ್ಯಾಂಗ್ವೇಜು ಇಮಾನ್ ಸರ್ಗೆ ಅದು ಗೊತ್ತಿರುತ್ತೆ. ತುಂಬ ಕಷ್ಟವಾದ ಕಂಪೋಸಿಷನ್ ಇದು. ಆ್ಯಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಅದು ನಮಗೆ ಮೀಟ್ರ್ ಓಡ್ತಾ ಇರುತ್ತೆ ಅಲ್ಲಿ, ಸ್ಟುಡಿಯೋಯಿಂದ ಹಿಡಿದು ಎಲ್ಲನೂ ಮೀಟ್ರ್ ಓಡ್ತಾ ಇರ್ತಾರೆ. ಮೇಡಮ್ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅವತ್ತು ಇವ್ರು ಹಿಂದಿನ ದಿನ ಕೂಡ ಯಾವುದೋ ಒಂದು ಈವೆಂಟಲ್ಲಿದ್ದರು, ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದರು ರೆಕಾರ್ಡ್ ಮಾಡೋದಕ್ಕೆ ಅಂತ. ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗು ನಮಗೆ ಕಣ್ಣು ಅದರಿಂದ ಅದಾದಾಗ 45 minutes 1 hour ಯು ಫಿನಿಶ್. ಅದು ಪಸಂದಾಗವನೇನೋ ಅಷ್ಟೇ, ಮ್ಯಾಕ್ಸಿಮಮ್ 1 hourನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 2 days ಲೆಕ್ಕ ನಾವು ಹಾಡ್ಸಿರೋದು 2 days. ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ 4 o'clock ನಾವು ಶುರು ಮಾಡಿದ್ದು ಸಾಂಗ್. ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಲ್ಯಾಂಗ್ವೇಜು ಶುರು ಮಾಡಿ ಬೆಳಗಿನ ಜಾವ 4 ಗಂಟೆ ತನಕ ರೆಕಾರ್ಡ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು. ಅಂದರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವ್ರ ಟೀಮ್ ಅವರು ಓಕೆ ಮಂಗ್ಲಿವರು ಸಾಕು ಅಂತಂದ್ರು, ಇಲ್ಲಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು, ಯಾಕಂದರೆ ತುಂಬ ಇದು ಟೆಕ್ನಿಕಲಿ ಕೂಡ ತುಂಬ ಚಾಲೆಂಜಿಂಗ್ ಇರುವಂಥ ಸಾಂಗ್ ಇದೆ. ನಾನು ಯಾವುದೂ ಕಾಂಪ್ರಮೈಸ್ ಆಗಲ್ಲ, ನಾನು ಹಾಡ್ತೀನಿ. ಎಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜಲ್ಲಿ ಇದೆಯಲ್ಲ ಮೇಡಮ್, ಅದನ್ನೇ ಕಾಪಿ ಮಾಡಿ ಹಾಕೋ, ಇವಾಗ ಟೆಕ್ನಿಕಲಿ ಅದೆಲ್ಲ ಮಾಡ್ಬೋದು ನಾವು. ಬಟ್ ಅವ್ರು ಯಾವುದನ್ನು ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು
ಅವ್ರು ಈಗ ಅವ್ರು ಕೊಟ್ಟಂತ ಟೈಮಿಗೆ ನಾವು ಒಂದ್ ದಿವಸದಲ್ಲೆಲ್ಲ ರೆಕಾರ್ಡ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಒಂದ್ ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಏನ್ ಬೇಕಾದ್ರೆ ಮಾಡ್ಬೋದಿತ್ತು ಆಪ್ಷನ್. ಬಟ್ ಈ ಸಾಂಗ್ ಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗಿ, ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸು, ಡ್ಯಾನ್ಸ್ ನಂಬರ್ಸು ಇದೆಲ್ಲ ಹಾಡಿದ್ದೀನಿ. ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ, ಯೂಶಲ್ ಆಗಿ ತುಂಬಾ ಇಮೋಷನಲ್ ಆಗಿ ಡಿವೋಷನ್ ಸಾಂಗ್ ಆಡ್ತಾರೆ. ಇದ್ರಲ್ಲಿ ಏನೋ ಒಂದು ಡಿವೋಷನಾಲಿಟಿ ಇದೆ ಸರ್, ನನ್ಗೆ ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ 4 ಗಂಟೆ ತನಕ. ಇನ್ನೊಂದೇನು ಅಂದ್ರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಪ್ರೈನ್ ಆಗಿ, ನಾನು ಅದೊಂದು ವಿಡಿಯೋ ಇದೆ ಅವ್ರು ತೋರಿಸ್ತೀನಿ, ನಾನು ಹಿಂಗೆ ಇಟ್ಕೊಂಡು ನಿಜ ನಾನು ಅವ್ರ ಸಿಸ್ಟರ್ ಬಂದಿದ್ರು, ಹಿಂಗಿಬ್ರು ಹಿಂಗೆ ಇಟ್ಕೊಂಡು ಅವರು ಇಮಾನ್ ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರ್ ಅಲ್ಲಿ ತನಕ ಕರ್ಕೊಂಡು ಹೋಗೋದು, ನಾವು ನಿಂತ್ಕೊಂಡು ಬೇರೆ ಹಾಡಬೇಕು. ಎಷ್ಟು ಸ್ಟ್ರೈನ್ ಮಾಡ್ಕೊಂಡ್ರು ಅಂದ್ರೆ ನನಗೆ ಗೊತ್ತಾಗುತ್ತೆ. సార్ అప్పుడు ఏమన్నారు, మేడం మనం క్లినిక్కి వెళ్తున్నామా స్టూడియోకి వెళ్తున్నామా ಹಾಸ್ಪಿಟಲ್ಗೆ వెళ్తున్నామా ಸ್ಟುಡಿಯೋకి వెళ్తున్నామా ಅಲ್ಲ ಹಂಗೆ ಅನಿಸ್ತಾ ಇತ್ತು. ಅದು ಕರ್ಕೊಂಡು ಹೋಗ್ತಾರೆ, ಅದು ಹಾಸ್ಪಿಟಲ್ಗೆ ಹೋಗ್ತಾರೆ, ಎಲ್ಲರೂ ಇವರು ಯಾರು ಫ್ಯಾಮಿಲಿ ಇವರು ಅಂತ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಅಂಡ್ you recorded this, and that is the reason the song has come out so nice. You have been the biggest plus for this. So thank you so much sir. Demon sir biggest sir, nen kaadu. So yeah, thank you so much sir, thanks a lot and all the best sir, all the best. Thank you. ಅದೇ ನಾನು ಹೇಳ್ತಾ ಇರೋದು, ಅವ್ರು ಯೂಶಲ್ ಆಗಿ ಪೆಪ್ಪಿ ಸಾಂಗ್ಸ್ ಒಳ್ಳೆ ಮಾಡ್ತಾನೆ అంటే యూజువల్గా మీరు పెప్పి సాంగ్స్ ఫాస్ట్ నంబర్స్ పాడతారు కదా, ఇది చాలా ఎమోషనల్ సాంగ్. ఎందుకు సెలెక్ట్ చేసుకున్నారు మంగ్లీ గారిని? నాకు చాలా ఇష్టం. యాక్చువల్లీ నేను క్లాసికల్ బ్యాక్గ్రౌండ్ నుంచి వచ్చాను, బట్ ఫోక్ అందరికీ ఫోక్ బాగా నచ్చుతుంది, క్లాసికల్ అందరికీ నచ్చదు కదా. సో క్లాసికల్ నేర్చుకున్న వాళ్ళకి, క్లాసికల్ తెలుసుకున్న వాళ్ళకే క్లాసికల్ నచ్చుతుంది. సో అందుకని నేను ఫోక్ ఎక్కువ పాడేదాన్ని. దాన్ని బట్టి నాకు ఈ పెప్పి సాంగ్స్, ఫాస్ట్ నెంబర్ సాంగ్స్ వచ్చేవి. బట్ ఇలా డీమాన్ సార్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం, అసలు ఎక్కడ కూడా చేయలేదు. సో అందుకని నాకు చాలా మంచిగా అనిపించి, మెలడీ కదా, ఎమోషనల్, నాకు చాలా ఇష్టం ఇలాంటి సాంగ్స్ పాడడం. అండ్ సో అందుకనే పాడాను. క్లాసికల్ సాంగ్స్ కానీ మెలడీ ಸಾಂಗ್ಸ್ కానీ ಪಾಡడం నాకు చాలా ಇಷ್ಟ. ನಮಗೂ ಅದು ಇದನ್ನ ತುಂಬಾ ಸಾಫ್ಟ್ವೇರ್ ಟೋನ್ ಬೇಕಾದ್ರೆ ಹೋಗ್ಬೋದಾಗಿತ್ತು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದೊಂದು ಬೇರೆ ಟೋನ್ ಅಂತ ಅನ್ಸುತ್ತೆ ನಮಗೆ, ಒಂದು ಕನೆಕ್ಷನ್ ಬೇರೆ ಥರದ ಫೀಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇಮಾನ್ ಸರ್ ಈ ಥರದೊಂದು ಟೋನ್ ಇದ್ರೆ ಚೆನ್ನಾಗಿರುತ್ತೆ. ಕಂಪೋಸಿಂಗ್ ಟೈಮಲ್ಲೇ ಹೇಳಿದ್ರು ಇದನ್ನ, ಇದು ಮೆಲೋಡಿಯಸ್ ಆಗಿ ಹೋಗಲ್ಲ, ಇದು ಒಂದು ಪೇಯ್ನ್ ಇರುತ್ತೆ ವಾಯ್ಸಲ್ಲಿ, ಈ ಥರದ್ದು ಒಂದು ಟೋನ್ ಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಅವಾಗ ನಾನು ಸರ್ ಮಂಗ್ಲಿ ಅವರು ಸೂಟ್ ಆಗ್ತಾರಲ್ವ ಈ ಸಾಂಗ್, ಪರ್ಫೆಕ್ಟ್ ಆಗಿರುತ್ತೆ ಅಂತ ಕಂಪೋಸಿಂಗ್ ಟೈಮಲ್ಲೇ ಅವ್ರ ವಾಯ್ಸ್ನ, ಅವ್ರ ಟೋನ್ನ ತಲೆಯಲ್ಲಿ ಇಟ್ಕೊಂಡೇ ಕಂಪೋಸಿಂಗ್ ಮಾಡಿದಂಥ ಇದು ಸಾಂಗು. ಸೊ ಅವ್ರು ಯಾವಾಗ ಅವ್ರ ಡೇಟಿಗೆ ವೆಯ್ಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ವಿ ಇದನ್ನು. ಸೊ ಹಾಗಾಗಿ ನಮ್ಗೆ ಇದ್ದಿದ್ದೇನೆಂದ್ರೆ ಇಂಟೆನ್ಷನ್ ನನಗೇನಂದ್ರೆ, ಓಕೆ ನಮ್ಮ ಫಿಲಮಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ. ಆ್ಯಂಡ್ ರಾಣಾ ಅವರು ಫಿಲಮ್ ಮಾಡಿದಾಗ್ಲೂ ಅನ್ನೋದು ಹೆಣ್ಣಿಗೂ ದೊಡ್ಡ ಹಿಟ್ ಸಾಂಗ್ ಅವ್ರದ್ದು. ಬಟ್ ಸ್ಟಿಲ್ ಒಂದು ಸಿಂಗರ್ ಅಂತಂದರೆ, ಒಂದು ಆ್ಯಕ್ಟರ್ ಅಂತಂದರೆ ನಾನು ನಂಬೋದು ವರ್ಸಿಟಾಲಿಟಿ ಇರುತ್ತೆ. ಏನು ರೆಗ್ಯುಲರ್ ಮಾಡ್ತಿದ್ದಾರೆ ಅದನ್ನು ಬ್ರೇಕ್ ಮಾಡಿ ಏನೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ಇದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡಬೇಕು ಅಂತಲೇ ತೊಗೊಂಡಿದ್ದ ಚಾನ್ಸ್. All grace, glory, wisdom and thanksgiving goes to my Lord and Savior Jesus Christ. Very good morning to one and all. I feel so happy. First, my sincere apologies for not speaking the language, but I will try my level best, at least for the next film. When I come here, I should converse in Kannada. First of all, I would like to thank the people of Karnataka for being so kind to me for the past 2 films. In fact, my first 2 films was with my producer, Ronklane Venkatesh sir, of course with director K.S. Ravikumar sir, and the next one with Pavan Padayar. The initial 2 films were like, it had a lot of pleasant memories, working with Sudeep sir and working with the late Puneet sir. And now, Tarun sir, thank you so much for roping me in for Yedmala. And Tarun is such a sweetheart, and in fact the very first time I met him, and he's the one who introduced me to Mr. Puneet sir, and I heard his story. The story was fabulous, so intense. In fact the total story, it's a love journey, and the characters sketched in the film in the form of Rana and Priyanka doing their pivotal roles. I was like totally taken back, because I'm just working on the background score of the film, and watching these 2 main leads performances were like outstanding. I'm really enjoying the process of it. And the first question after watching the film, it was who's the DOP? And Advaita, you have done amazingly well, because usually on the technical aspect,
while watching the double poster or just watching the rough copy, the cinematographers tend to say, post DI, post grading, things will get better, sir. That's the usual phrase I used to get from cinematographers. But this time, when I watched the rough copy of it, I was like totally blown away by the kind of shots he had composed, and then the lighting, the framing. Everything was out of the world. So my hearty wishes for that, and of course it'll look more fabulous after grading also. My sincere wishes to that. And Nagarjun, thank you so much, brother, because while penning the Telugu as well as the Tamil version of the songs, your Kannada version helped a lot for the other Telugu lyricists and then the Tamil lyricists, because the kind of intensity you had implied on the Kannada lyrics, it had driven the other lyricists also, in fact, to scale up a little more. Hey, this is something else, and we have to do something on those lines. And thank you so much for setting up the standard in Kannada. So sweet of you, and it was so nice to have you in my studios and working on the songs. And this film, Yelmala, and this song especially, Kapado, I would like to thank Mangli. Mangli, you've been extremely well in rendering, in rendering songs like this, and your voice is so divine. I see the divinity in your voice every time, even if you sing, the other style of songs. I see a divinity in your voice, and I wanted to say, just take care of your voice, because God has given you a wonderful blessing, and take care of your voice, because the talent and then the musicality an artist wants to strive himself, wants to push boundaries himself, that he can do with his own intelligence. But the kind of voice that's totally God-given, and you have a wonderful voice, and it's a gift from God, and hearty wishes to that. So Tarun and Atlanta Nagendra both have jointly produced this film. A rare quality of a director who also turns into a producer that I see with Mr. Tarun sir, because usually directors, they have many other things running in their mind, but when they come to production, of course they do production, but it happens always in a parallel world. It doesn't happen in their primary world. But you have taken this film totally in your hands, and you have micromanaged each and every detail of it, sir. So that I would like to heartily congratulate for that. In fact, investing the time for it, because that is more important. Because giving your time, because giving a time to another team. Of course, you are producing it, but you can also direct a film parallelly. But allotting time for that, for the process, like 7 to 8 months or even a year for a film, where you are just a producer, a director being taking the seat of a producer and giving that time to your production is something, I'm awestruck for that, sir. So hearty wishes for that. And the total team of Yelmala, thank you so much. Rana, once again, hearty wishes. And Priyanka, hearty wishes. Even I'm a person from television. I started my career from television, and I see you very promising in the film, and you look fabulous, and you look like a next door girl, which usually, Indian films, and then the audiences love the next door girl image, and you have that, and God be with you. And thank you so much for all the special dignitaries who are here. You have been so kind, ma'am, to be here and to release in fact, all 3 languages versions. Thank you so much. Thank you so much for your time, and we are so honored and blessed, ma'am. Thank you, ma'am. Thank you. Iman sir, before you leave, you are very, very special to us, and you have worked with Puneet Rajkumar sir, Sudeep sir. Can you please share a few experiences? They both have been wonderful darlings to work with, because I always feel, because I'm in a state far away and doing my work in my studio and sending only the song files through mail or through WhatsApp. And I always used to, imagine how people would react there, whether they will actually like my work or, there's like no other compulsion, because they have fantastic technicians down there in Bengaluru. Why do they need a person from Chennai? This question usually comes into my mind.
but keeping all the belief and keeping all trust in you, that to a person from another state, because India is a wonderful country, so diverse, and you have, even in 400-500 kilometers away, you have different food, different languages, and different kind of people, different costumes, everything being evolved around. But a person from another state believing someone from another state, from another person who speaks some other language, and just believing their own musical talent, that is something so precious to me. And I feel really happy that the kind of impression Mr. Sudeep as well as late Mr. Puneet sir had on me for the first initial 2 projects were like, I'm so blessed to be here. And in fact, the first film, Koti Gopa 2, the Salu Tilave song, is been the kind of appreciation I get even today, till date. It's been fantabulous, and I thank every Kannadika for all the love for that, and even for the songs of Nata Sarvabhauma, and now recently, and pouring your love for Elumala songs. Thank you so much. This film has 3 songs and the background score, and it's a very intense film. And in this film especially, I don't see songs as a standalone aspect of the film. It is like merged with the score. It is more of a musical treatment which happens. So the songs doesn't like, okay, from here the song starts. No, it is also a point of narrating something musically with lyrics. So that's how I feel while composing the songs of this film. We have our general Indian sensibilities, no, sir? That usually works. And then you have a general sensibility down south. Whether we work for Tamil songs or we whether work for Kannada songs or Telugu songs or Malayalam songs, we generally have this southern connectivity. I think over here the emotions really work well. And even the tunes which we compose, it has to be Indian, it has to be regional. So with that connectivity, I think that's the only connect I have with the other languages. So that's how it worked here. Yeah. Okay. Thank you so much, Iman sir. ನಮಸ್ತೆ. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಒಂದು ಡೈರೆಕ್ಟರ್ ಅನ್ನೋದಕ್ಕಿಂತ ನನಗೆ ಸುಧಾರಾಣಿ ಮೇಡಮ್, ಶ್ರುತಿ ಮೇಡಮ್ ಮತ್ತು ತಾರಾ ಮೇಡಮ್ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದು ನಾನು ಅಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ ಕೂಡ ಅವ್ರ ಸಿನಿಮಾಗಳು ನೋಡಿಕೊಂಡೇ ಬೆಳೆದಿರೋದು. ಆ ಥರನಾಗಿ ನಿಜ ಮೇಡಮ್. ನಮ್ಮಮ್ಮ ನಿಮ್ಮ ದೊಡ್ಡ ಫ್ಯಾನು ಹೇಳ್ತಿದ್ರು, ಯಾರು ಶ್ರುತಿ ಮೇಡಮ್ ಬಂದಾಗ ನನ್ನ ಹೆಸರು ಹೇಳಂತ. ಹಾಗೆ ಅವ್ರು ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ಇನ್ನೊಂದು, ಇದು ಮ್ಯೂಸಿಕ್ ಸಾಂಗ್ ರಿಲೀಸ್ ಇವೆಂಟ್ ಇರೋದ್ರಿಂದ ನಮ್ಮ ಸಿನಿಮಾಗೆ ಹೀರೋ ನಾನು ಯಾವಾಗಲೂ ಇಮಾನ್ ಸರ್ ಅಂತಲೇ ಹೇಳ್ತಿರ್ತೀನಿ. ನಾನು ಕತೆ ಬರ್ಕೊಂಡಾಗ ಕತೆಗೆ ಹೀರೋ ಆಗಿ ರಾಣಾ ಸರ್, ಹೀರೋಯಿನ್ ಆಗಿ ಪ್ರಿಯಾಂಕ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಅದೊಂದು ಸಿನಿಮಾ ಆಗಬೇಕು ಅಂತಂದಾಗ ಅದಕ್ಕೆ ಹೀರೋ ಆಗಿ ನಮ್ಮ ಇಮಾನ್ ಸರು, ಹೀರೋಯಿನ್ ಆಗಿ ನಮ್ಮ ಅದ್ವೈತ್ ಸರ್ರೇ ಮಾಡಬೇಕಾಗಿತ್ತು. ಏನಕ್ಕೆ ಅಂದರೆ ಕಥೆಯಲ್ಲಿ ಪೇಪರಲ್ಲಿ ಬರೀಬೇಕಾದ್ರೆ ಒಂದು ವಿಷನ್ ಇರ್ತದೆ, ಒಂದು ವಿಜುವಲ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇಷ್ಟು ಜನರದ್ದು ಸ್ಟ್ರೆಂತು ಸೇರಲೇಬೇಕು. ಅಂದರೆ ಈಗ ನನಗೆ ತರುಣ್ ಸರ್ ಇರ್ಬೋದು, ಸಿನಿಮಾ ಮೇಕಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಕೊರತೆ ಇಲ್ಲದೆ ಬಂದಿರೋದೇ ಇವತ್ತು ಇಷ್ಟು ವಿಜುವಲ್ಸ್ ಮಾತಾಡ್ತಿದ್ದಾರೆ. ನನಗೆ ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತೆಗ್ದಿದೆ ಅಂತ ಹೇಳಿದ್ರೆ ಅದು ಬರೀ ಒಬ್ಬರು ಕೆಲಸ ಇರೋಲ್ಲ, ಇಷ್ಟು ಜನರದ್ದು ಶಕ್ತಿ ಸೇರಿರುತ್ತೆ. ಯಾಕೆಂದರೆ ನಾವು ಫಾರೆಸ್ಟಲ್ಲಿ ಶೂಟ್ ಮಾಡೋದ್ರಿಂದ ಅದರದ್ದು ಲೊಕೇಶನ್ ಪರ್ಮಿಷನಿಂದ ಹಿಡಿದು ಅದು ನಮ್ಮ ಮ್ಯಾನೇಜರ್ ನರಸಿಂಹಣ್ಣ ಇರ್ಬೋದು, ಸೂರಜ್ ಇರ್ಬೋದು, ನಮ್ಮ ರಾಮ್ ಅವ್ರು ಇರ್ಬೋದು, ಎಲ್ಲರೂ ಸೇರಿಸಿ ಹಾಕಿರೋ ಎಫರ್ಟ್ ನಮ್ಗೆ ಇವತ್ತು ನೋಡ್ತಾ ಇದ್ರೆ ಒಂದು ಖುಷಿ ಸಿಗುತ್ತೆ. ಒಂದು ಸೆಟ್ ಹುಡುಗ ಕೂಡ ಅಲ್ಲಿ ಮಾಡೋ ಒಂದು ಕೆಲಸನೇ ನಮ್ಗೆ ಇವತ್ತು ಈ ರಿಸಲ್ಟ್ ಬಂದಿರೋದು. ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಪರ್ಟಿಕ್ಯುಲರ್ ಒಬ್ಬರಿಗೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಶ್ರಮ ನನಗೆ ಇವತ್ತು ನನಗೇ ನೋಡ್ತಿದ್ರೆ ಒಂದು ಖುಷಿ ಆಗುತ್ತೆ. ಅಂದರೆ ನಾನು ಮಾಡಿರೋ ಸಿನಿಮಾ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಅಂತ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ, ಇನ್ಕ್ಲೂಡಿಂಗ್ ಒಂದು ಪೋಸ್ಟರ್ ಡಿಸೈನ್ ಮಾಡೋರು ಕೂಡ ತುಂಬ ಕೌಂಟ್ ಆಗ್ತಾ ಹೋಗ್ತಾರೆ. ಅಂದರೆ ಎಲ್ಲರದ್ದು ಒಂದು ಎಫರ್ಟ್ ಇವತ್ತು ಈ ಕ್ವಾಲಿಟಿನ ತಂದುಕೊಟ್ಟಿದೆ. ಫಸ್ಟ್ ಆಫ್ ಆಲ್ ನಾನು ಇಮಾನ್ ಸರ್ ಬಗ್ಗೆ ಮಾತಾಡಬೇಕಂತಂದರೆ, ನಾನು ಲಿರಿಕ್ ರೈಟರಾಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರೋದು. ಅದನ್ನು ಅವಕಾಶ ಮಾಡಿಕೊಟ್ಟಿದ್ದು ಕೂಡ ತರುಣ್ ಸರ್. ನನಗೆ ಗುರು ಶಿಷ್ಯರು ನಿರ್ದೇಶಕರು ಇಲ್ಲಿದ್ದಾರೆ. ನನಗೆ ನಾವು ಜೊತೆಲೇ ಕೊಲೀಗಾಗಿ ಕೆಲಸ ಮಾಡಿದ್ದು. ಬಟ್ ನಾನು ಪ್ರೀತಿಯಿಂದ ಜಡೇಶ್ ಅಣ್ಣ ಅಂತಲೇ ಕರೆಯೋದು ಯಾವಾಗಲೂ ಜಡೇಶ್ ಅವ್ರನ್ನ. ಅದಾದ ತಕ್ಷಣ ನೆಕ್ಸ್ಟ್ ಕಾಟೇರದಲ್ಲಿ ತರುಣ್ ಸರ್ ಜೊತೆ ವರ್ಕ್ ಮಾಡಿದೆ. ಅಲ್ಲೂ ಕೂಡ ಒಬ್ಬ ಲಿರಿಕ್ ಬರೀ ಅವಕಾಶ ಸಿಕ್ತು, ಅದು ತುಂಬ ಚೆನ್ನಾಗಾಗ್ತು.
ನನಗೆ ಇಮಾನ್ ಸರ್ದು ಪರಿಚಯ ಹೇಗೆ ಅಂದರೆ ಆ್ಯಕ್ಚುಲಿ ಇಮಾನ್ ಸರ್ ಹೆಸರಿಂದ ಪರಿಚಯ ಇಲ್ಲ ನನಗೆ, ಅವ್ರ ಸಾಂಗಿಂದನೇ ನನಗೆ ಪರಿಚಯ. ನಾನು ಕೇಳಿದ ಅಷ್ಟು ಅದ್ಭುತವಾದ ಸಾಂಗ್ಸು ಇಮಾನ್ ಸರ್ ಮ್ಯೂಸಿಕ್ ಅಂತಲೇ ಗೊತ್ತಾಗಿದ್ದು ನನಗೆ, ಅಂದರೆ ಅವ್ರ ಸಾಂಗಿಂದನೇ ನನಗೆ ತಲುಪಿರೋದು. ಬೀಯಿಂಗ್ ಎ ಲಿರಿಕ್ ರೈಟರ್ ಆಗಿ ನನಗೆ ಅವರು ಮ್ಯೂಸಿಕಲ್ಲಿ ಲಿರಿಕ್ ಬರೀಬೇಕು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ಇರುತ್ತೆ. ಅದರಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾದಲ್ಲಿ ಇಮಾನ್ ಸರ್ ಇದ್ದಾರೆ ಅನ್ನೋದೇ ನಂದು ಆ್ಯಕ್ಚುಲಿ ನಂದು ಇಡೀ ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಇದು ಮೂಮೆಂಟ್ ಅಂತ ಅನ್ಕೋತೀನಿ ಇದು. ಇನ್ನು ಮಂಗ್ಲಿ ಮೇಡಮ್ ತುಂಬ ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ನಾವು ಇದು ಸಾಂಗು ಬರ್ಸಿ ಎಲ್ಲ ಆಡಿ ಎಲ್ಲ ಫಿಕ್ಸ್ ಆಗಿತ್ತು ಸಾಂಗು. ಯಾವಾಗ ಮಂಗ್ಲಿ ಮೇಡಮ್ ವಾಯ್ಸ್ ಬೀಳ್ತೋ ಅದು ಡಬಲ್ 100 ಹೊಡಿತಾರಲ್ಲ ಆ ಥರದ್ದೊಂದು ಸಾಂಗ್ ಇದೆ. ಮತ್ತು ತುಂಬ ಚೆನ್ನಾಗೆ ತುಂಬ ಎಮೋಷ್ನಲ್ ಆಗಿದೆ ಸಾಂಗ್. ನನಗೆ ಮೊದಲೇ ವಿಜುವಲ್ ಮಾಡ್ಕೊಬಿಟ್ಟಿದ್ವಿ ಇದು ಸಿನಿಮಾದ್ದು ಏನಿದು ಎಲ್ಲವೂ ಕಂಟೆಂಟ್ ಎಲ್ಲ ಮಾಡ್ಕೊಂಡಿದ್ವಿ. ಅದಾದಮೇಲೆ ಸಾಂಗ್ ಕಂಪೋಸ್ ಆಗಿದ್ದು, ಅದಾದಮೇಲೆ ಆಡಿದ್ದು. ಏನು ವಿಜುವಲ್ಸ್ ತೆಗೆದಿದ್ದೀವೋ ಅದನ್ನು ಡಬಲ್ ಟೈಮ್ ಬೆಟರ್ ಮಾಡುವಷ್ಟು ತುಂಬ ಚೆನ್ನಾಗಿ ಮೇಡಮ್ದು ವಾಯ್ಸ್ ಇರ್ಬೋದು ಮತ್ತು ಸರ್ದು ಮ್ಯೂಸಿಕ್ ಇರ್ಬೋದು. ಮತ್ತು ಇನ್ನೊಂದು ಈ ಸಾಂಗ್ದು ಬೆಸ್ಟ್ ಪಾರ್ಟ್ ಬಂದು ನಾಗಾರ್ಜುನ ಶರ್ಮಾ ಲಿರಿಕ್ ರೈಟ್ರು. ನಾನು ಒಬ್ಬ ಲಿರಿಕ್ ರೈಟರ್, ನಾವು ಅವರೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬಟ್ ಇದ್ರಲ್ಲಿ ತುಂಬ ಎಷ್ಟು ಚೆನ್ನಾಗಿ ಒಳ್ಳೆ ಅದ್ಭುತವಾದ ಸಾಂಗ್ಗಳಂದರೆ ನಮ್ಮ ಕತೆಗೆ ಪೂರಕವಾಗಿ ಬಳಸಿದ್ದಾರೆ ಅಂತಂದರೆ ನೀವು ಆ ಸಾಂಗ್ ಫುಲ್ ಕೇಳಿದಾಗ ಗೊತ್ತಾಗುತ್ತೆ. ಒಬ್ಬ ಪ್ರೇಮಿನ ಒಬ್ಬ ಭಕ್ತಂಗೆ ಕಂಪೇರ್ ಮಾಡಿ ಇಡೀ ಸಾಂಗು ನರೇಟ್ ಮಾಡಿರೋದು. ಅಂದರೆ ನಿನಗೆ ಒಂದು ಹೂವು ಕೊಟ್ಟು ಬೇಡ್ಕೊಡುವಂಥ ಒಬ್ಬ ಭಕ್ತ, ಒಂದು ಪ್ರೇಯಸಿಗೆ ಒಂದು ಹೂವು ಕೊಡುವಂಥ ಒಬ್ಬ ಪ್ರೇಮಿ, ಇಬ್ಬರು ಒಂದೇ ಅಲ್ವಾ? ಇಬ್ಬರೂ ಸಮಾನವಾಗಿ ನೋಡು. ನಿನ್ನ ಭಕ್ತರನ್ನ ನೀನು ಕಾಪಾಡೋದು ಎಷ್ಟು ನಿನಗೆ ಮುಖ್ಯನೋ, ಒಬ್ಬ ಪ್ರೇಮಿನೂ ಕೂಡ ಕಾಪಾಡೋದು ನಿಂದ ಕರ್ತವ್ಯ ಅನ್ನೋ ಥರದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಸಾಂಗು ನಂದು ಆ ಸಿನಿಮಾ ಮೂಡಲ್ಲೇ ಇರೋ ಥರದ್ದೊಂದು ಸಕ್ಸಸ್ಫುಲ್ ಲೈನ್ಗಳನ್ನ ಬರ್ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಇದು ಒಂಥರ ಥ್ಯಾಂಕ್ಸ್ ಹೇಳೋ ಸ್ಟೇಜ್ ಅಲ್ಲದೆ ಎಲ್ಲರೂ ಅವ್ರ ಕೆಲಸನ ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದನೇ ಒಂದು ರೌಂಡ್ ಆಫ್ ಒಂದು ಸಾಂಗ್ ಆಗಿದೆ ಅನ್ನೋ ಥರದ್ದು ಹೇಳ್ತೀನಿ. ಇದು ಸಾಂಗ್ ಇವೆಂಟ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಮಾತ್ರ ಮಾತಾಡಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಅಂದರೆ ಏನು ಸಿನಿಮಾ ಮುಖಾಂತರ ಏನು ಹೇಳೋಕೊಟ್ರು ಸರ್, ಇದು 20 years ಬ್ಯಾಕ್ ನಡೆದಿರುವಂಥ ಒಂದು ಕತೆ ಸರ್. ಇದು 20 years ಬ್ಯಾಕ್ ನಾನು PUC 10th ಮುಗಿಸಿ PUC ಓದ್ತಾ ಇದ್ದ ಟೈಮಲ್ಲಿ, ಆ ಟೈಮಲ್ಲಿ ನಡೆದಿದ್ದು ಇನ್ಸಿಡೆಂಟು. ನಾವು ಅವಾಗ ಅದನ್ನು ನ್ಯೂಸ್ ಪೇಪರ್ಲಾಗಲಿ ಟಿ ವಿಲಾಗಲಿ ಓದಿದ್ವಿ. ಅದೊಂದು ಇನ್ಸಿಡೆಂಟಾಗೆ ನಾವು ಅದನ್ನು ಓದ್ಕೊಂಡು ಹೋಗಿದ್ವಿ. ಬಟ್ ಆಫ್ಟರ್ 20 years ಅದನ್ನು ಒಂದು ಸಿನಿಮಾ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ಮೆಚುರಿಟಿ ನನಗೂ ಬಂದಿತ್ತು. ಇದೊಂದು ಸಿನಿಮಾ ಆಗೋ ಕಂಟೆಂಟ್ ಅಲ್ವಾ ಅಂತ ಅನಿಸಿತ್ತು ಸರ್. ಹಾಗಾಗಿ ಅದನ್ನು ಒಂದು ಸಿನಿಮಾ ಮಾಡಿದ್ವಿ ಅಷ್ಟೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತಾರಮ್ಮ, ಗಿರಿಯಮ್ಮ, ನಮ್ಮ ಶ್ರುತಿ ಮೇಡಮ್ ಅವರು, ಸುಧಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಸಾಂಗ್ನ ಬ್ಲೆಸ್ ಮಾಡಿ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ದಿ ಓನ್ಲಿ ರೀಸನ್ ಅವ್ರು 3 ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾಬಂಧನ್ನು ಒಂದು ಫೀಮೇಲ್ ಓರಿಯೆಂಟೆಡ್ ಸಾಂಗ್, ಒಂದು ಹೈ ಎಮೋಷನ್ಸ್ ಇದೆ. ಸೊ ಆ ಥರ ಇದ್ದಿದ್ದಕ್ಕೋಸ್ಕರ ನನಗೇಲೋ ನಮ್ಮ ಅಕ್ಕಂದ್ರ ಥರ ಅವ್ರು ಬಂದು ಬ್ಲೆಸ್ ಮಾಡಬೇಕು ಅಂತಿತ್ತು. ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರು 3 ಜನ ಕರೆಸಿದ್ದು ಇಲ್ಲಿ. ಆ್ಯಂಡ್ ಅವ್ರಿಗಿಂತ ಬೆಟರ್ ನನಗೆ ಯಾರು ಖಂಡಿತವಾಗ್ಲೂ ನನಗೆ ತಲೆಗೆ ಬರಲಿಲ್ಲ. ಆ್ಯಂಡ್ ಈಗ ಯೂಶ್ವಲಾಗಿ ನಾವು ಹೇಳ್ತೀವಿ, ಏನು ನೋಡೋಕ್ಕೆ ಚೆನ್ನಾಗಿದೆ, ನಿನ್ನ ಕಣ್ಣು ಚೆನ್ನಾಗಿದೆ, ಇವ್ರ ಸ್ಮೈಲ್ ಚೆನ್ನಾಗಿದೆ, ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತೆಲ್ಲನೂ ಹೇಳ್ತೀವಿ. ಆದರೆ ಅದಷ್ಟು ನಿಂತಿರೋದು ಏನು ಅಂತಂದರೆ ಒಂದು ಬ್ಯಾಕ್ ಬೋನಲ್ಲಿ. ಅದು ಕಾಣಿಸಲ್ಲ ಅಷ್ಟೇ ನಮಗೆ. ಮಿಕ್ಕಿದೆಲ್ಲನೂ ವಿಸಿಬಲ್ ಇರುತ್ತೆ, ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ. ಅದಕ್ಕೆ ಚೂರು ಡ್ಯಾಮೇಜ್ ಆದ್ರೂ ಇಡೀ ಅಂದ ಇಡೀ ಚಂದ ಎಲ್ಲನೂ ಮೈನಸ್ ಆಗಿಬಿಡುತ್ತೆ. ಹಾಗೆ ಒಂದು ಬ್ಯಾಕ್ ಬೋನ್ ನಂಗೆ ರಾಜವಣ್ಣ ಈ ಸಿನಿಮಾಗೆ. ಸಿನಿಮಾ ಅಂತಲೇ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಅದು ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು, ನನ್ನ ಜರ್ನಿ ಇರ್ಬೋದು, ಒಳ್ಳೇದು ಕೆಟ್ಟದ್ದು ಆ ಥರ ಏನಿದ್ರು ಈಸ್ ಬೀನ್ ಲೈಕ್ ದಟ್. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ರೈಟರ್ ಹತ್ರ ಹೋದಾಗ ಸೀನ್ ಏನು, ಕತೆ ಏನು, ಆ ಥರದ್ದೇ ಇರುತ್ತೆ. ಹಾಗೇನೆ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರುಗಳಿಗೆ ಅದನ್ನು ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಂಡಿರ್ತೀವಿ. ಆದರೆ ಈ ಸತಿ ಏನಾಯಿತು, ಫಸ್ಟ್ ನಾವು ಕತೆ ರೀಡಿಂಗಲ್ಲೇ ನಾಗಾರ್ಜುನ ಶರ್ಮಾ ಅವ್ರನ್ನ ಕೂರಿಸ್ಕೊಂಡಿದ್ವಿ. ಅಂದರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು. ಇನ್ನು ಸಾಂಗ್ ಸಿಚುವೇಶನ್ ಅದೆಲ್ಲ ಏನೂ ಇಲ್ಲದೆ ಇರ್ಬೇಕಾದ್ರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು. ಫುಲ್ಲು ಕತೆ ವಿತ್ ಡೈಲಾಗ್ ನಾಗಾರ್ಜುನ ಶರ್ಮಾ ಅವ್ರು ಕೇಳಿದ್ರು ಅದನ್ನು. ಅದಾದಮೇಲೆ ನಾನು ಹೇಳಿದೆ, ನಾವು ನಿನ್ಗೆ ಏನೇನು ಲೈನ್ಸ್ ಹೊಳೆಯುತ್ತೆ, ಏನೇನು ಆಗುತ್ತೆ, ಸುಮ್ಮನೆ ಅದನ್ನು ಬರ್ಕೊಳ್ತಾ ಇರು ಅಂತ ಅಂದ್ಬಿಟ್ಟು. ಸೊ ಅವಾಗ ಏನಾಯಿತು, ಒಬ್ಬ ಲಿರಿಕ್ ರೈಟರ್ ಥರ ಅಲ್ಲದೆ ಒಬ್ಬ ಡೈರೆಕ್ಟರ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾಗಾರ್ಜುನ್ ಕೇಮ್ ಟು ಮಿ ವಿತ್ ಕಾನ್ಸೆಪ್ಟ್ಸ್. ಸರ್ ಈ ಥರದ್ದು ಏನೋ ಮಾಡೋಣವಾ, ಸರ್ ಹಿಂಗೇನೋ ಮಾಡೋಣವಾ, ಸರ್ ಈ ಸಿಚುವೇಶನ್ಗೆ ನೋಡಿ ಈ ಥರದೊಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ ಶರ್ಮಾ ಒಬ್ಬ ಡೈರೆಕ್ಟರ್ ಥರ ಯೋಚನೆ ಮಾಡಿದ್ದಕ್ಕೆ ಈ ಥರದೊಂದು ಸಾಂಗ್ ಬಂದಿರೋದು. ಆ್ಯಂಡ್ ಅವ್ರು ಬಂದಿದ್ದ ಥಾಟ್ ಅದು, ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ್ದು ನಾವು, ಎಲ್ಲರಿಗೂ ಎಲ್ಲರೂ ಇರ್ತಾರೆ ಸರ್. ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರೂ ಸಪೋರ್ಟ್ ಇರಲ್ಲ,
ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟಿಗೆ ನಿಂತ್ಕೊಳ್ಳಲ್ಲ. ಸೊ ಅವ್ರಿಗೆ ಯಾರು ಸರ್ ಸಪೋರ್ಟು ಅಂತಂದರೆ ದೇವರು ಅಂತ ನಂಬಿರ್ತಾರೆ ಅವರು. ಸೊ ದೇವರು ಕೈ ಬಿಡಬಾರ್ದಲ್ಲ ಅವ್ರಿಗೆ. ಸೊ ಆ ಕಾನ್ಸೆಪ್ಟಲ್ಲಿ ಬರಿತೀನಿ ಅಂತ. ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆಲೊಂದು ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ದಕ್ಕೇ ಅಷ್ಟು ಚೆನ್ನಾಗಿರೋ ಸಾಂಗು. ನಾವು ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಾವು ಫಸ್ಟ್ ವರ್ಷನ್ ಕನ್ನಡ ಬರೆದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು. ಅವರು ತುಂಬ ಫೇಮಸ್ ತಮಿಳ್ನಾಡಲ್ಲಿ. ನಿಮಗೆ 96 ಅಂತ ಒಂದು ಸಿನಿಮಾ ಗೊತ್ತಿರ್ಬೋದು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅಲ್ಲಿ ಸಾಂಗ್ಸ್ ಆ್ಯಂಡ್ ಲಿರಿಕ್ಸಿಂದನೇ ತುಂಬ ಹೆಸರುವಾಸಿ ಆಗಿತ್ತು. ಸೊ ಅದರದ್ದು ಲಿರಿಕ್ಸ್ ರೈಟರ್ ಅವರು, ಇಡೀ ಸಿನಿಮಾ ಅವರೇ ಬರೆದಂಥ ಲಿರಿಕ್ಸು. ಸೊ ಇಮಾನ್ ಸರ್ ಎಲ್ಲ ಇವ್ರು ಚೆನ್ನಾಗಿರ್ತಾರೆ ಬರ್ಸಿ ಅಂತ. ಅಂದರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಇದು ಒಂದು ಸ್ಟ್ರೈಟ್ ಸಿನಿಮಾಗೆ ಏನಾಗುತ್ತೆ ಹಾಗೇನೆ ವರ್ಕ್ ಮಾಡಿರೋದು. ನೀವು ತೆಲುಗು ನೋಡಿದಾಗಲೂ ಅಷ್ಟೇ, ಕಾಸರಲ್ಲ ಶ್ಯಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್, ಒನ್ ಆಫ್ ದಿ ಟಾಪ್ ಲಿರಿಸಿಸ್ಟ್ ಅವರು. ನಾವು ರಾಬರ್ಟ್ ಮಾಡಿದಾಗೂ ಕಣ್ಣೆ ಎದುರಿಂದಿ ಅವರೇ ಬರೆದಿದ್ರು ನನಗೆ. ಸೊ ಅವಾಗ ಕೂಡ ಅವ್ರು ಬರೆದಿದ್ರು. ಹೌದು, ಅದೇ ಅವನ ನೋಡಿ, ಇದು ನ್ಯಾಷನಲ್ ಅವಾರ್ಡ್ ಯಾವ ಸಾಂಗಿಗೆ ಬಂತು ಲಿರಿಕ್ಸ್ ರೈಟ್ರು, ಆ ಸಾಂಗ್ ಕೂಡ ಮಂಗ್ಲಿಯವರೇ ಹಾಡಿದಾರಂತೆ. ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್ಸೋ. ಬಳಗಮ್ ಅಂತ ಒಂದು ಸಿನಿಮಾಗೆ ಬಂದಂಥ ನ್ಯಾಷನಲ್ ಅವಾರ್ಡ್ದು. ಸೊ ಈ ಥರದವರೆಲ್ಲ ಟೀಮಲ್ಲಿದ್ದಾರೆ ಅನ್ನೋದಕ್ಕೆ ಭಾಳ ಖುಷಿ ಆಗುತ್ತೆ. ಸೊ ಅದ್ಭುತವಾದಂಥ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಮಂಗ್ಲಿಯವ್ರ ಬಗ್ಗೆ ನಾನು ಜಸ್ಟ್ ಅವಲೇ ಕೂಡ ಹೇಳಿದೆ ನಾನು. ಅಂದರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ, ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದರೆ ನಾನು ಹೇಳ್ತೀನಿ ಕೇಳಿ. ಅವರು ಇವತ್ತು ಈ ಈವೆಂಟಿಗೆ ಬರೋದೇ ಸಖತ್ ಕಷ್ಟ. ಇವತ್ತು ಸಾಯಂಕಾಲ ಅವ್ರಿಗೆ ಫಿಲ್ಮ್ ಫೇರ್ ಇದೆ, ಈವೆಂಟ್ ಇದೆ. ಅವ್ರ ಫಿಲ್ಮ್ ಫೇರ್ ಈವೆಂಟ್ 6 ಗಂಟೆಗೆ ಅವರು ಹೈದರಾಬಾದಲ್ಲಿ ಇರಬೇಕು. ಆದರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತೊಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತಂದ್ರೆ, ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ ಸಾಂಗ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅವ್ರು ನನಗೆ ಯಾವಾಗ ಹೇಳ್ತಿರ್ತಾರೆ, ಸರ್ ಕನ್ನಡ ಈವೆಂಟ್ ಏನಾದರೂ ನಾನು ಬರಬೇಕು ಅಂತ ಇರ್ತೀನಿ ಸರ್, ನನಗೆ ಏನೋ ಅಲ್ಲಿ ಕೊಡೋವಂಥ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು. ಸೊ ನಾವು ಕಾಟೇರ ಮಾಡಬೇಕಾದ್ರೂ ಅಷ್ಟೇ, ಬೇರೆ ಯಾವುದೋ ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಆ ಇವೆಂಟ್ ಕೂಡ ಅವ್ರು ಹೈದರಾಬಾದಿಂದ ಬಂದಿದ್ದಾರೆ ನನಗೆ ಆವಾಗ. ಸೊ ಶಿ ಹ್ಯಾಸ್ ದಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್. ಇವನ್ ಈ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆ್ಯಂಡ್ ಯುವರ್ ಆಸ್ ಇಮಾನ್ ಸರ್ ಸೆಡ್, ಯು ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಇನ್ ಅವರ್ ಫಿಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ 3 ಲ್ಯಾಂಗ್ವೇಜಸ್ ಯು ಹ್ಯಾವ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟ್ರಬಲ್ ಯು ಟುಕ್. మీరు ఎంత ట్రబుల్ తీసుకున్నారో థ్యాంక్ యూ సో మచ్. అది అవుట్పుట్ చాలా బాగా వచ్చింది, థ్యాంక్ యూ. ಆ್ಯಂಡ್ ಅದಾದಮೇಲೆ ಇಮಾನ್ ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ಶೋರ್ ಹಿಲ್ ನಾಟ್ ನೋ ದಿಸ್. ನಾನು ಫಸ್ಟು ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿದ್ದು ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್. ನನಗೂ ಇಮಾನ್ ಸರ್ಗೂ ಒಂದು ಕೋಪದಿಂದ ಶುರು ಆಗುತ್ತೆ ನನಗೆ. ಯಾಕೆ ಅಂತಂದರೆ ನಾವೊಂದು ಫಿಲಮ್ ಮಾಡ್ತಿರ್ತೀನಿ, ನಂದ ಡೈರೆಕ್ಟ್ ಮಾಡ್ತಿರ್ತಾನೆ, ಅಧ್ಯಕ್ಷ ಅಂತ ಒಂದು ಫಿಲಮ್ಮು. ಅದೊಂದು ರೀಮೇಕ್, ಹೊರತು ಬರದ ವಾಲಿಬಾರ್ ಸಂಗಮ್ ಅಂತ ಒಂದು ರೀಮೇಕು. ಅದರದ್ದು ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್. ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ. ನಾವು ಆ ಸಾಂಗ್ಸ್ ತೊಗೊಳಂಗಿಲ್ಲ, ಇವು ಕಾಪಿ ರೈಟ್ ಆ್ಯಕ್ಟ್ ಏನೇನೋ ಇರುತ್ತೆ. ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು. ನಾನು ಅರ್ಜುನ್ ಕಂಪೋಸಿಂಗ್ ಕೂತಾಗಿಲ್ಲ, ಈ ವಯ್ಯ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡಿಬಿಟ್ಟಿರ್ತಾನೆ, ನಾವು ಹೆಂಗೆ ಮಾಡೋದು ಬೇರೆ ಸಾಂಗು, ಸರ್ ವಿ ಯೂಸ್ ಟು ಸ್ಕೋಲ್ಡ್ ಯು ಸರ್, ಸಾರಿ ಬಟ್ ಐ ವಿಲ್ ಆಸ್ಕ್ ಯು ಸಾರಿ ಹಿಯರ್, ಬಟ್ ವಿ ಯೂಸ್ ಟು ಸ್ಕೋಲ್ಡ್ ಸರ್. ಒಂದು ಇಳೆಯರಾಜ ಸರ್ ಥರ ಒಂದು ಕಂಪೋಸಿಂಗ್ ಆಗಿಬಿಡುತ್ತೆ, ನಾವು ಹಿಂಗೆ ಮಾಡೋದು. ಆ್ಯಂಡ್ రైట్ మేడం, అలాంటిది ఒక కంపోజింగ్ ఉంటుంది ఏనో అంతందు. దెన్ అగైన్ వీ ట్రైడ్ అవర్ బెస్ట్ సార్ ఇన్ అధ్యక్ష, అండ్ గాడ్ వాస్ కైండ్ టు అస్ ఆల్సో. దట్ ఫిಲಮ್ ಆಲ್ಸೋ ಡಿಡ್ ವೆರಿ ಗುಡ್, ಅಂಡ್ ದಟ್ ಸಾಂಗ್ಸ್ ಆಲ್ಸೋ ಡಿಡ್ ವೆರಿ ಗುಡ್ ಫಾರ್ ಅಸ್. ಸೊ ಹಾಗಾಗಿ ಅಲ್ಲಿಂದ ನನಗೆ ಅವ್ರ ಪರಿಚಯ ಇಲ್ಲ ಅಂತಂದ್ರೂ ಕೂಡ ಆ ಜರ್ನಿ ಹಾಗೆ ಶುರುವಾಗಿದ್ದು. ಸೊ ಅಲ್ಲಿಂದ ಅವ್ರು ಆದಮೇಲೆ ಕನ್ನಡಕ್ಕೆ ಬಂದಾಗ ಕೂಡ, ಅಂದರೆ ತಮಿಳಲ್ಲಿ ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿಗೊಬ್ಬ 2 ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನನ್ನ ಫೇವ್ರೇಟ್ ಸಾಂಗು ಪ್ರಪಂಚ ನೀನೆ ಅಂತ ಒಂದು ಸಾಂಗು, ತುಂಬ ಅದ್ಭುತವಾದಂಥ ಕಂಪೋಸಿಂಗು. ಅದಾದಮೇಲೆ ನಟ ಸಾರ್ವಭೌಮನೂ ಅಷ್ಟೇ, ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರಲ್ಲ. ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ, ತಮಿಳು ಕನ್ನಡ ಎರಡೂ ಫ್ಲೇವರ್ ಇದೆ ಅಂತಂದಾಗ ನಾನು ಪುನೀತ್ ಇಮಾನ್ ಸರ್ ಹೋದರೆ ಚೆನ್ನಾಗಿರುತ್ತೆ ಅಂತ, ಬಟ್ ಬ್ಯುಸಿ ಇರ್ತಾರೆ, ಬಟ್ ವಿಲ್ ಅಪ್ರೋಚ್ ಅಂತಂದ್ವಿ. ಅವರು ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಅಗ್ರಿ. ಸರ್ ನಂದು ಇದೊಂದು ಟೈಮ್ ಲೈನ್ ಇದೆ, ಈ ಟೈಮ್ ಲೈನಲ್ಲಿ ಓಕೆ ಅಂತಂದರೆ ನಾನು ಮಾಡ್ಕೊಡ್ತೀನಿ ಅಂತಂದರು. ನಾವು ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ. ಸೊ ಹಿ ಕೇಮ್ ಆನ್ ಬೋರ್ಡ್ ಆ್ಯಂಡ್ ಇಸ್ ಗಿವನ್ ನಮ್ ಅಮೇಝಿಂಗ್ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ, ಅದು ಅವರ ಮುಖಾಂತರ ಅವ್ರು ಆ ಟೀಮಾಗಿ ಬರ್ತಾ ಇದೆ. ಆ್ಯಂಡ್ ಅಗೇನ್ ವಿಜುವಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಆದಮೇಲೆ ಕೂಡ ಅವರು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡ್ರು ಇದು ಸ್ಕ್ರಿಪ್ಟನ್ನು. ಇನಿಷಿಯಲ್ ಸ್ಟೇಜಿಂದ ಆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು, ಲೈಟಿಂಗ್ ಪ್ಯಾಟ್ರನ್ನು ಯೂಶಲಾಗಿ ಏನು ಹೇಳ್ತಾರೆ, ರಾತ್ರಿ ಆರಾಮಾಗಿರುತ್ತೆ, ಖರ್ಚು ಕಮ್ಮಿ ಇರುತ್ತೆ ಅಂತ. ಖರ್ಚು ಜಾಸ್ತಿ ಇರೋದೇ ಅಲ್ಲಿ. ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಡ್ರಾಪು, ನ್ಯಾಚುರಲ್ ಲೈಟ್ಸ್ ಏನೂ ಇರಲ್ಲ. ಸೊ ಲೈಟಿಂಗೇ ತುಂಬ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ. ಆ್ಯಂಡ್ ಅದನ್ನು ತುಂಬ ಪ್ಯಾಷನೆಟ್ ಆಗಿ ಅವರು, ಅವ್ರ ಟೀಮ್, ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್. ಇವಾಗೇನು ಇಮಾನ್ ಸರ್ DI ಆಗಿಲ್ಲ ಅಂತಂದ್ರೂ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ದಟ್ ಎಫರ್ಟ್. ಆ್ಯಂಡ್ ಆಲ್ಮೋಸ್ಟ್ 24 ಅವರ್ಸಲ್ಲಿ 16 ಅವರ್ಸ್ 18 ಅವರ್ಸ್ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಅದಿ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್.
ಆ್ಯಂಡ್ ಫುಲ್ ದ ಟೆಕ್ನಿಕಲ್ ಟೀಮ್, ಈವನ್ ಪ್ರಕಾಶ್ ಸರ್ ಆಗಿರ್ಬೋದು, ಎಡಿಟರು, ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನನ್ನ ಪ್ರೊಡಕ್ಷನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು, ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ, ಒಳ್ಳೆ ಕತೆ ಸಿಕ್ಕಿದೆ, ಚೆನ್ನಾಗಿ ಆಗಬೇಕು ಅನ್ನೋ ಎಂಥೂಸಿಸಮಲ್ಲೇ ಕೆಲಸ ಶುರುವಾಗಿದೆ ಎಲ್ಲರಿಗೂ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಅಬೌಟ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಬೋತ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾಟ್ ಈಸಿ ಆ್ಯಸ್ ಅನ್ ಆ್ಯಕ್ಟರ್ಸ್, ತುಂಬ ಈಸಿ ಇರಲಿಲ್ಲ ಅವ್ರಿಗೆ. ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು, ನಾವು ಶೂಟ್ ಮಾಡ್ತಿದ್ದ ಟೈಮಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚಾಲೆಂಜಿಂಗ್. ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣಾ, ಅದೆಲ್ಲನೂ ಡೂಪ್ ಹಾಕೋಕ್ಕಾಗಲ್ಲ, ಏನಿಲ್ಲ. ಹಿ ಎಸ್ ಡನ್. ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರುತ್ತೆ ಚಳಿಯಲ್ಲಿ, ಆ ಟೈಮಲ್ಲಿ ಮಾಡಬೇಕು. ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್, ಒಂದು ದಿನ ಒಂದು ಏನು ನಾವು ಡೌಟ್ ಪಡ್ದಂಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ರಾಣಾ. ಸೊ ಈ ಥರದೊಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ಒಂದು ಪ್ರಾಡಕ್ಟ್ ನಾವು ಎಷ್ಟು ಇಂಪಾರ್ಟೆಂಟೋ ಆ ಪ್ರಾಡಕ್ಟ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನಗೆ ತುಂಬ ದೊಡ್ಡ ಕನ್ನಡಕ್ಕೆ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಸರ್, ಡಿಸ್ಟ್ರಿಬ್ಯೂಟರು. ಒಂದು ಸಿನಿಮಾನ ಏನು ವಿಜುವಲ್ಸ್ ಏನು ನೋಡಿದೆ, ಅವ್ರು ಬಂದು ನಾನು ಈ ಸಿನಿಮಾ ತೊಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು. ನಾನಂದು ಟೀಸರ್ ನೋಡಿ ಸರ್, ನಾನು ಟೀಸರ್ ನೋಡಲ್ಲ ಸರ್, ನೀವು ಆಮೇಲೆ ಟೀಸರ್ ನೋಡಿ ಸಿನಿಮಾ ತೊಗೊಂಡೆ ಅಂತ ಅಂತೀರ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು. ಸೊ ಆ ಥರದೊಂದು ವ್ಯಕ್ತಿ. ವಿ ಹ್ಯಾವ್ ಅ ಗುಡ್ ಪ್ಲ್ಯಾನ್ ಆಫ್ ರಿಲೀಸ್. ಇವಾಗ ಟೆಂಟೇಟಿವ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಅಫಿಷಿಯಲ್ ಆಗಿ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ನಾವು. ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್. ಆ್ಯಂಡ್ ಜಡೇಶ್ ಇಸ್ ಅವರ್ ಟೀಮ್. ನಮ್ಮ ಸಿನಿಮಾ ಜಡೇಶ್ ಸಿನಿಮಾ ಅಂತ ಸಪ್ರೇಷನ್ ಏನಿಲ್ಲ, ಯಾವಾಗಿದ್ರೂ ಅದು ಒಂದೇ ಸಿನಿಮಾ ಥರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಈ ಸಿಚುವೇಶನ್ ಏನು ಅಂತಂದರೆ, ಆನಂದ್ ಆಡಿಯೋ ಶ್ಯಾಮ್ ಸರ್ನ ನೆನೆಸ್ಕೋಬೇಕು ನಾನು. ಯಾಕೆ ಅಂತಂದರೆ ಸಿಂಗರ್ಸು ಈ ಥರ ಹೊಸ ಹುಡುಗರಿಗೆ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು, ಮಂಗ್ಲಿ ಅವರಾಗಿರ್ಬೋದು, ಎಲ್ಲ ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರು ನಂಗೆ ನಿಂತ್ಕೊಟ್ರು. ಸರ್ ಮಾಡಬೇಕು ಸರ್, ಹೊಸ ಹುಡುಗರಿಗೆ ಈ ಥರ ನಾವು ಪ್ಯಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಸಿಂಗರ್ಸ್ ಎಲ್ಲ ನಾನು ಸಪೋರ್ಟಿಗೆ ನಿಂತ್ಕೋತೀನಿ, ನೀವು ಮಾಡಿ ಅಂತಂದರು. ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್. ಆ್ಯಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಾನು ಹೇಳಿದ್ದು ನಾನು ಟೈಮ್ ಕೊಡ್ತೀನಿ, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ. ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸು ನನ್ನ ವೈಫಿಗೇನೆ. ಯಾಕಂದರೆ ಅಲ್ಲಿ ಕೊಡಬೇಕಾಗಿರೋ ಟೈಮು, ಅಲ್ಲಿ ಕೊಡಬೇಕಾಗಿರೋದು ಎಫರ್ಟ್ ಎಲ್ಲನೂ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಪಾಪ ಸೊ ನಾನೇ ಮಾತಾಡ್ಬೇಕಲ್ವ ಅದನ್ನು. ಸೊ ಆ ಥರ ಝೀರೋ ಕಂಪ್ಲೇಂಟ್ಸ್ ಇಲ್ಲ, ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಆದರೂ ಕೂಡ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಶಿ ನೋಸ್. ಲಕ್ಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ, ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಆ್ಯಂಡ್ ಮತ್ತೊಮ್ಮೆ ಬಂದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ನನ್ನ ಇಡೀ ಟೀಮ್, ರಾಮು, ಸೂರಜ್, ನರಸಿಂಹಣ್ಣ, ಕಿರಣ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಹೌದು, ಆ್ಯಸ್ ಆಫ್ ನಾವು ಅದೇ ಪ್ಲ್ಯಾನ್ಸ್ ಇದೆ ನಮಗೆ. 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ತೆಲುಗು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಒಂದು ಟೈಪ್ ಆಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೇ ವೇಟಿಂಗಲ್ಲಿದ್ದೀವಿ ನಾವು. ಅವರು ಕನ್ಫರ್ಮೇಷನ್ ಆದ ತಕ್ಷಣ ಡೇಟ್ ಅನೌನ್ಸ್ ಮಾಡಬೇಕು ಅಂತ. ಸೊ ಅದೊಂದು ಚೆನ್ನಾಗಿರುತ್ತೆ. ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕನ್ನಡ ಒಂದು ಸಿನಿಮಾಗೆ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಫಿಷಿಯಲ್ ಆದ ತಕ್ಷಣ ಅದು ಅನೌನ್ಸ್ ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ವೇಟಿಂಗ್. ಇದರ್ವೈಸ್ ದ ಡೇಟ್ ನಾವು ಅಂದ್ಕೊಂಡ್ರೆ ಡೇಟ್ ತೆಲುಗುದಿದೆ. ತಮಿಳ್ ಆಲ್ಸೋ ಹಾಗೆ ವಿ ಹ್ಯಾವ್ ಟಾಕ್ಸ್ ಗೋಯಿಂಗ್ ಆನ್. ಬಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟೀಮ್ ಬಂದಿದೆ, ಅಲ್ಲಿ ಪ್ರಾಪರ್ ದೊಡ್ಡ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತೆಲುಗು ಮಾತ್ರ ಇಟ್ ಈಸ್ ಒಂದು ಪ್ರೊಡಕ್ಷನ್ ಹೌಸ್, ಅವ್ರು ಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರು. ಅವ್ರು ವಿಜುವಲ್ಸು ಇದೆಲ್ಲ ನೋಡಿ ಅವ್ರು ಬಂದಿದ್ದಾರೆ. ಸೊ ಅದು ಅಫಿಷಿಯಲ್ ನಮಗೆ ಸೈನಿಂಗ್ ಆಗಬೇಕು, ಅದಕ್ಕೋಸ್ಕರ ವೇಟಿಂಗಲ್ಲಿದ್ದೀವಿ. ಇನ್ನೊಂದು ಸಾಂಗ್ ಬಂದು ನಮ್ಮದು, ನೀವು ಟೀಸರ್ನಲ್ಲಿ ನೋಡಿದಿರ ಒಂದು ಆನುಮಲೆ ಜೇನುಮಲೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಪುನೀತ್ ಅವರು ಬರೆದಿರೋದು ಸಾಂಗು. ಆ ಸಾಂಗ್ನ ವೆರಿ ಶಾರ್ಟ್ಲಿ ನನಗೆ ಒಂದು ಆಸೆ ಏನು ಅಂತಂದರೆ, ಆ ಸಾಂಗ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ಸಾಂಗು. ಸೊ ಆ ಪ್ರಯತ್ನದಲ್ಲಿದ್ದೀನಿ. ಸೊ ಅದೆಲ್ಲ ಪರ್ಮಿಷನ್ಸ್ ಅದೆಲ್ಲ ಓಕೆ ಆಯಿತು ಅಂತಂದರೆ ಅದೊಂದು ಸಾಂಗ್ನ ನಾನು ಅಲ್ಲಿ ದೇವ್ರ ಸನ್ನಿಧಿನಲ್ಲಿ ಆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ.